2015ರಲ್ಲಿ ಬಾಗೇಪಲ್ಲಿಯಲ್ಲಿ ಹುಡುಗನನ್ನ ಬೆಳೆಸುವಂತ ಕೆಲಸ ಒಂದು ಸ್ಟೂಡೆಂಟ್ ಅನ್ನ ವಿಜ್ಞಾನ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಬ್ಲೂಮ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲ ಕಸಾಪ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೋಡಿ ರಂಗಪ್ಪ ಮಾತನಾಡಿ, ಪ್ರಸ್ತುತ ಯುವ ಪೀಳಿಗೆಗೆ ಪಿಯುಸಿ ಘಟ್ಟ ಭವಿಷ್ಯ ರೂಪಿಸಿಕೊಳ್ಳುವ ಮಹತ್ವದ ಹಂತ ಇದಾಗಿದ್ದು, ಈ ವಯಸ್ಸಿನಲ್ಲಿ ಮಾನಸಿಕ ಹಾಗೂ ಶೈಕ್ಷಣಿಕ ಸಾಧನೆಗೆ ಹೆಚ್ಚು ಒತ್ತು ನೀಡಬೇಕು. ಶಾಲಾ ಶಿಕ್ಷಣದ ಬಳಿಕ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಲಿಯುವ ಹಂತಕ್ಕೆ ಬರ್ತಾರೆ. ಆದ್ದರಿಂದ ಉತ್ತಮ ಅಧ್ಯಯನ ವಾತಾವರಣವನ್ನು ಸದುಪಯೋಗಪಡಿಸಿಕೊಂಡು ಆಳವಾದ ಅಧ್ಯಯನಕ್ಕೆ ಮುಂದಾಗಬೇಕು ಅಂದರು. ಸಾಮಾಜಿಕ ಜಾಲತಾಣಗಳನ್ನು ಸಮಯ ವ್ಯರ್ಥ ಮಾಡುವ ಸಾಧನವಾಗಿ ಬಳಸದೆ ಅಧ್ಯಯನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಉಪಯೋಗಿಸಿಕೊಳ್ಳಬೇಕು. ಗುರಿ ನಿಗದಿಪಡಿಸಿ ಯೋಜಿತವಾಗಿ ಮುನ್ನಡೆಯುವ ಮೂಲಕ ಸಾಧನೆ ಸಾಧ್ಯವಾಗುತ್ತದೆ. ಜ್ಞಾನ ಹೆಚ್ಚಿಸಿಕೊಳ್ಳೋದು, ಆತ್ಮವಿಶ್ವಾಸ ಬೆಳೆಸಿಕೊಳ್ಳೋದು ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ನೀಡಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಸಣ್ಣ ಮಟ್ಟದಲ್ಲಿ ಆರಂಭವಾದ ಬ್ಲೂಮ್ಸ್ ಕಾಲೇಜು ಇಂದು ದೊಡ್ಡ ಮಟ್ಟದಲ್ಲಿ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ. ಕಾಲೇಜಿನ ಹೆಸರು ಬ್ಲೂಮ್ಸ್ ಎಂಬುದೇ ಉತ್ತಮ ಅರ್ಥವನ್ನು ಹೊಂದಿದೆ. ಶಿಕ್ಷಣ ಅಂದರೆ ಕೇವಲ ಪಾಠ ಕಲಿಸೋದಲ್ಲ, ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿ ಬೆಳೆಸುವ ಪ್ರಕ್ರಿಯೆ ಅಂತ ಹೇಳಿದರು. ಡಾಕ್ಟರ್ ನನಗೆ ಗೊತ್ತು, ಬ್ಲೂಮ್ಸ್ ಕಾಲೇಜನ್ನು ಮಾಡಿರೋದು. ಅವರು ಥ್ರೂ ಮೆಡಿಕಲ್ನಿಂದ ಅಕಾಡೆಮಿಕ್ ಕೋರ್ಸ್ಗೆ ಅಕಾಡೆಮಿಕ್ ಕಡೆ ಬಂದಿದ್ದಾರೆ. ಹಾಗೆ ಹೇಳಬೇಕು ಅಂದರೆ ಬಾಗೇಪಲ್ಲಿಯಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂಥ ಸಂಸ್ಥೆಗಳಿದ್ದಾವೆ. ಅದಕ್ಕೆ ಕಾರಣ ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಮೊದಲು ಏನವರು ನ್ಯಾಷನಲ್ ಕಾಲೇಜನ್ನು ಬಾಗೇಪಲ್ಲಿಯಲ್ಲಿ ಮಾಡಿದರು, ಯಲ್ದೂರಲ್ಲಿ ಮಾಡಿದರು, ಗೌರಿಬಿದನೂರಲ್ಲಿ ಮಾಡಿದರು. ಈ ಎಲ್ಲ ಕಾಲೇಜುಗಳು ಕೂಡ ನಿರೀಕ್ಷೆಗಿಂತ ಹೆಚ್ಚು ಫಲವನ್ನು ಕೊಟ್ಟಿದ್ದಾರೆ. In terms of the numbers as well as quality, success rate, ಇವತ್ತು ಕೂಡ ಅದು ನಡ್ಕೊಂಡು ಹೋಗ್ತಾ ಇರೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಈಗ ನೀವು ಒಂದು 10 ವರ್ಷ ನೀವು ಅಕಾಡೆಮಿಕ್ ಸ್ಟಡಿಯನ್ನು ಮಾಡಿದ್ದೀರಿ. ನಾವು ಇಲ್ಲಿ ಏನು ನಾರ್ಮಲ್ ಆಗಿ ತಿಳ್ಕೊಳ್ತೇವೆ ಅಂದರೆ, ಯು ಹ್ಯಾವ್ ರೀಚ್ಡ್ ಎ ಲೆವೆಲ್ ವೇರ್ ಯು ಕ್ಯಾನ್ ಏಬಲ್ ಟು ಲರ್ನ್ ಇಂಡಿಪೆಂಡೆಂಟ್ಲಿ ಅಂತ. ಅಂದರೆ ಇದುವರೆಗೆ ನಿಮಗೆ ಮಕ್ಕಳಿಗೆ ನಾವು ಒಂದು ಪಾಠ ಹೇಳ್ಕೊಟ್ಟಿದ್ದಾರೆ. ಪ್ರೈಮರಿ HPS ಒಂದಿರುತ್ತೆ, ಆಮೇಲೆ ಸೆಕೆಂಡ್ರಿ ಇರುತ್ತೆ, ಆಮೇಲೆ +2 ಇರುತ್ತೆ. +2ಗೆ ಬರುವಾಗ ಒಂದು ಅಕಾಡೆಮಿಕ್ ಸೆಲ್ಫ್ ಸಫಿಷಿಯನ್ಸಿ ನಿಮ್ಗೆ ಇರಬೇಕಾಗುತ್ತೆ, ಸೆಲ್ಫ್ ರಿಲಯನ್ಸಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಹಾಗಂದ್ರೆ ಏನು, ಇವತ್ತು ಕೂಡ ಬೆಳಿಗ್ಗೆ ಸಂಜೆವರೆಗೆ ಓದಿ ನೋಟ್ಸ್ ಬರೆದು ನೋಟ್ಸ್ ಕಾಪಿ ಮಾಡಿಕೊಂಡು ಗಟ್ಟಿ ಮಾಡೋ ಬರೆಯೋದ್ರಲ್ಲಿ ಏನು ಅರ್ಥ ಇಲ್ಲ. ಇಲ್ಲಿಂದ ಮಂಗಳೂರುವರೆಗೆ ಇದ್ದಾರೆ. ಯಾರ್ಯಾರಿಗೆ ದುಡ್ಡಿದೆ ಅವರೆಲ್ಲ ಮಂಗಳೂರಿಗೆ ಕಳಿಸ್ತಾರೆ, ದುಡ್ಡು ಸ್ವಲ್ಪ ಕಡಿಮೆ ಇದ್ರೆ ಬೆಂಗಳೂರಿಗೆ ಕಳಿಸ್ತಾರೆ. ಆದರೆ ನಮ್ಮ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಇಲ್ಲಿ ಈ ಮೆಡಿಕಲ್ ಕಾಲೇಜಲ್ಲಿ ನೀವು ಅಂಕಿಅಂಶ ತಗೊಂಡ್ರೆ ಸುಮಾರು ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸು ಗೌರ್ಮೆಂಟ್ ಸ್ಕೂಲ್ಗಳಿಂದ ಬಂದಿರೋರು ಮೆಡಿಕಲ್ ಗೌರ್ಮೆಂಟ್ ಸೀಟ್ ತಗೊಂಡಿದ್ದಾರೆ. ಡಿಫರೆನ್ಸ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಬೆಂಗಳೂರಲ್ಲಿ LKG UKGಗೆ 5 ಲಕ್ಷ. ಕಾಲೇಜಿನ ಅಧ್ಯಕ್ಷ ಗೋವಿಂದರಾಜು ಮಾತನಾಡಿ, ಕಳೆದ 12 ವರ್ಷಗಳಿಂದ ಬ್ಲೂಮ್ಸ್ ಕಾಲೇಜು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡ್ತಾ ಬಂದಿದ್ದು, ಇಲ್ಲಿ ಕೇವಲ ಶಿಕ್ಷಣ ನೀಡೋದಲ್ಲದೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳು ತಮ್ಮ ಸಂಪ್ರದಾಯ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಓದಿನತ್ತ ಹೆಚ್ಚು ಗಮನ ಹರಿಸಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ನಿರಂತರ ಕಲಿಕೆಯ ಮೂಲಕ ಉತ್ತಮ ಸಾಧನೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲ ಚಂದ್ರ, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಲೀಲಾವತಿ, ಬ್ಲೂಮ್ಸ್ ಕಾಲೇಜಿನ ಪ್ರಾಂಶುಪಾಲೆ DN ಪದ್ಮಾ, ಬಾಗೇಪಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಉಮಾಶಶಿ, ಕಾಲೇಜಿನ ಉಪನ್ಯಾಸಕ ವರ್ಗದವರಾದ ಶ್ರೀನಿವಾಸಲು, ಶ್ರೀನಾಥ್, ನಂದಿನಿ, ರೋಜಾ, ಇಂದ್ರಾಣಿ ಇತರರು ಉಪಸ್ಥಿತರಿದ್ದರು. ನಾವು ನಮ್ಮಲ್ಲಿ ಓದುವಂತಹ, ನಮ್ಮಲ್ಲಿ ವಿದ್ಯಾಭ್ಯಾಸವನ್ನ ಪೂರ್ತಿ ಮಾಡಿದಂತಹ ಮಕ್ಕಳು, ಉತ್ತಮ ಅಂಕಗಳನ್ನ ಪಡ್ಕೊಂಡಂತಹ ಮಕ್ಕಳು ಮತ್ತು ಅವರಿಗೆ ಒಂದು ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕಾಗಲಿಲ್ಲ, ಕೆಲವು ಆರ್ಥಿಕ ತೊಂದರೆಗಳಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕಾಗಲ್ಲ ಅನ್ನೋ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಈ ಕನ್ಸರ್ನ್ ಇಂಡಿಯಾ ಫೌಂಡೇಶನ್ ಇಂದ ಕೊಡಿಸ್ತೀವಿ. ಇದುವರೆಗೂ ನಮ್ಮ ಬ್ಲೂಮ್ಸ್ PU ಕಾಲೇಜ್ ಬಾಗೇಪಲ್ಲಿಯಲ್ಲಿ ಓದಿರ್ತಕ್ಕಂತಹ 54ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಇಲ್ಲಿ 54 ಅಂತ ಹಾಕಿದೀವಿ, ಬಟ್ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ. 54 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕಾಲೇಜಿನ ವತಿಯಿಂದ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದೀವಿ. ಅದರ ಪಟ್ಟಿ ಇಲ್ಲಿದೆ. ಯಾಕೆಂತಂದ್ರೆ ಇವ್ರು ಸುಮ್ಮನೆ ಹೇಳ್ಬೋದು ಅಂತ ಅನ್ಕೊಳ್ಬಾರ್ದು ಅಂತಂದ್ಬಿಟ್ಟು ಅದರ ಪಟ್ಟಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಷ್ಟು ಜನ ಮಕ್ಕಳಿಗೆ ಅವರು ಒಂದು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋರ್ಗೆ ಮಾತ್ರ ಸ್ಕಾಲರ್ಶಿಪ್ ಕೊಡ್ತಾರಾ? ಇಲ್ಲ,
BCom ಮಾಡ್ತೀರಾ, ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದೀರಾ, ನಿಮ್ಗೂ ಸ್ಕಾಲರ್ಶಿಪ್ ಬರುತ್ತೆ. BSc ಸೇರ್ತೀರಾ, ಒಳ್ಳೆ ಅಂಕಗಳಿದೆಯಾ, PU ನಲ್ಲಿ ಅವ್ರಿಗೂ ಸಹ ಸ್ಕಾಲರ್ಶಿಪ್ ಕೊಡ್ತಾರೆ. ಹೀಗೆ BSc BCom ಮಾಡುವಂತಹ ಮಕ್ಕಳಿಗೂ ಸಹ ಇವತ್ತಿನ ದಿನ ಈ ಕನ್ಸರ್ನ್ ಇಂಡಿಯಾ ಫೌಂಡೇಶನ್ ಅವರು ನಾವು ರೆಕಮೆಂಡ್ ಮಾಡಿದ್ರೆ ಅವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ.